ರಣಕ್ಷೇತ್ರಕ್ಕೆ ಪ್ರವೇಶವನ್ನು ಮಾಡುತ್ತಿ ಎನ್ನುವ ಹಾಗೆ ಹೇಳುತ್ತಾ ಇದೆಯಾ? ರಣಕ್ಷೇತ್ರ ಅಂದ್ರೆ ಆಟದ ಬಯಲಲ್ಲ ಮಗಳೇ. ಅಲ್ಲಿ ಯಾರೂ ಕೂಡ ನಿನ್ನ ಗೆಳತಿಯರೂ ಇರುವುದಿಲ್ಲ. ದಂಡನಾಥಿಯ ಹಿಮ್ಮೆಟ್ಟಿದ್ದಾಳೆ ಅಂದ್ರೆ ಅವಳ ಪರಾಕ್ರಮಕ್ಕೆ ನಾವು ತಲೆದೂಗಲೇಬೇಕಾಗುತ್ತದೆ. ಅದಕ್ಕಿಂತಲೂ ಸಣ್ಣವಳು ನೀನು. ಎಷ್ಟು ಸಣ್ಣವಳು? ಎಷ್ಟು? ಬರೇ ಸಣ್ಣವಳು. 9 ವರ್ಷದ 4ನೇ ಕಣ್ಣಿನ ಬೊಮ್ಮೆ ಅಂತಿರುವಂತಹ ಮಗಳು ನೀನು. ಯುದ್ಧ ನಿನ್ನಿಂದ ಸಾಧ್ಯವೇ ಮಗಳೇ? ಸಣ್ಣವಳೇ ಲಲಿತಾಂಬಿಕೆಯ ಮಗಳಿದ್ದೇನೆ. ಸಣ್ಣವಳಾದರೂ ಕೂಡ ಕಲಿತಂತಹ ವಿದ್ಯೆಗೆ ಬಾಲ್ಯತನವಿಲ್ಲ. ನಿಮ್ಮ ಆಶೀರ್ವಾದ ಇದ್ರೆ ಆ ದೈತ್ಯರನ್ನು ಮಾಡಿ ನಾನು ಬರ್ತೇನಮ್ಮ. ಮಗಳ ಪರೀಕ್ಷಿಸಿದ್ದು ನಾನು. ಹೇಗಮ್ಮ ಪರೀಕ್ಷೆ? ತೇರ್ಗಡೆಯನ್ನು ಹೊಂದಿದವಳಿದ್ದೀಯ ನೀನು. ನಿಮ್ಮ ಮಗಳಲ್ವೇ? ಅಲ್ವೇ? ಈ ಹೊತ್ತಿಗೆ ನೀನು ಯುದ್ಧಕ್ಕೆ ನಿಂತಹ ಸಂದರ್ಭದಲ್ಲಿ ನಮ್ಮ ಶಕ್ತಿ ನಿನ್ನಲ್ಲಿ ಅಡಕವಾಗಿದೆ. ವೀರ ವನಿತೆಯರ ಉಡುಗೆಯನ್ನು ಬಂದು ಶಕ್ತಿನಾರಿ ನಿನಗೆ ತೊಡಿಸಿದ್ದಾರೆ. ನಿಜ. ಈ ಹೊತ್ತಿನಲ್ಲಿ ಮಾತೆಯಾಗಿ ನಿನಗೆ ಆಶೀರ್ವಾದವನ್ನು ಮಾಡುವುದು ಮಾತ್ರವಲ್ಲ, ಇದು ನಿನಗೆ ಆಯುಧವನ್ನು ಕರುಣಿಸುವವಳಿದ್ದೀನೆ. ಇದು ಬರೇ ಆಯುಧವಲ್ಲ, ಶತ್ರುಗಳ ಹಣೆಯಲ್ಲಿ ಬರೆಯುವಂತಹ ಮರಣ ಲೇಖನೆ. ಇದಾಗಲಿ ಹೋಗಿ ದುಷ್ಟರನ್ನು ವಧಿಸಿ ಬಾ. ನಿನ್ನ ಹೆಸರು ಲಲಿತ ಸಹಸ್ರನಾಮದಲ್ಲಿ ಬಂದಾಗಲಿ. ಎಲ್ಲರಿಗೂ ಪರೀಕ್ಷೆ ಮುಗಿಯಿತು. ಈ ದೊಡ್ಡ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದು ನಾನು ಬರ್ತೇನೆ. ಆಗಲಿ ಮಗಳ ಶುಭವಾಗಲಿ.
Oh!
ಯಾಕೆ ನಮ್ಮ ಜಾತಿ ಸಿಗುದಿಲ್ವಾ? ಯಾಕೆ ಅಲ್ಲ ಯಾಕೆ ಹೇಳಿದೆ ನಾನು ಗಂಡು ಮಕ್ಕಳನ್ನು ಗೆಲ್ಲುವುದಕ್ಕೆ ಅಸಾಧ್ಯ, ಹೆಣ್ಣು ಮಕ್ಕಳನ್ನು ಯುದ್ಧದಲ್ಲಿ ಸೋಲಿಸಿದವ, ಅದಕ್ಕೆ ಶಹಬ್ಬಾಸ್ ಹೇಳಿದೆ ನಾನು. ಹೆಣ್ಣು ಮಕ್ಕಳ ನಾನು ಇದುವರೆಗೆ ಹೆಣ್ಣು ಮಕ್ಕಳಲ್ಲಿ ಯುದ್ಧವೇ ಮಾಡಲಿಲ್ಲ. ಮತ್ತೆ ಬರುವಾಗ ಯುದ್ಧಕ್ಕೆ ಸಿಗಲಿಲ್ಲ. ಬರುವಾಗ ದಾರಿಯಲ್ಲಿ ಇವತ್ತಲ್ಲ, ಹೌದು ಈ ಪೂರ್ವದಲ್ಲಿ ನನ್ನ ಕುರಿತಾಗಿ ಕೇಳಿದ್ಯಾ? ಏನು? ಎಂತೆಂತಹ ಯುದ್ಧವನ್ನು ಮಾಡಿದವರು ನಾವು. ಓಹೋ, ಗೊತ್ತಾಗುತ್ತದೆ. ತೋರು ಲಲಿತೆ ಎಂಬವಳ. ಹಾಗಿದ್ರೆ ಜಾಗ್ರತೆ ಪಾಪಿ. ಏನು ಒಂದು ಹುಡುಗಿಯ ಮುಂದೆ ಮಾತಾಡೋದು ಇನ್ನುವಂತ ಪ್ರಜ್ಞೆ ಇರಲಿ ನಿನ್ಗೆ. ನಿನ್ನಷ್ಟು ಸ್ವಲ್ಪ ನಂಗೆ ಏರಿಸ್ಲಿಕ್ಕೆ ಆಗ್ತದ? ನನ್ನ ಸ್ವಭಾವ ನಿನ್ನ ಸ್ವಭಾವಕ್ಕೆ ಬೆಂಕಿ ಬಿತ್ತು. ಸಾಧ್ಯ ಇದ್ರೆ ಏರಿಸು. ಬೇಡಪ್ಪ, ಏರಿಸುವ ಅಗತ್ಯವಿಲ್ಲ. ಸಾಮಾನ್ಯ ನೊರಜು ನೀನು. ನಿನ್ನಂತಹ ನೊರಜಿನ ಜೊತೆ ಹೋರಾಟ ಮಾಡುವುದಕ್ಕೆ ಮದಕರಿಯಾದಂತಹ ಲಲಿತಾಮಿಗೆ ಬೇಕೇನೋ? ನೊರಜು ನೊರಜು ನೀನೇ ತೃಣವನ್ನ ಕೇಳುವುದಕ್ಕೆ ಪರಶು
ಹಸುವಿನ ಅಗತ್ಯವಿಲ್ಲ, ಕೈಯಿಂದ ಚಿವುಟಿ ತೆಗಬಹುದು. ಒಂದು ಹೇಳ್ತೇನೆ ಕೇಳು, ಏನು? ಕೂರ್ತದ ನನ್ನನ್ನು ಗೆಲ್ಲು, ಆಮೇಲೆ ನಲಿತೆ. ನಿನ್ನ ತಲೆ ಚಿವುಟಿದೆ. ಬಾ.